ಇನ್ನು ನೆನ್ನೆ ದಿನಿನ ಇದು ಇಟ್ಗೆ ಇಕ್ಕಿ ಎಲ್ಲ ಮಣ್ಣು ತಗೊಂಡು ಮೆತ್ತಿ ಇವತ್ತು ಅಲ್ಲೇ ಹಚ್ಚಿಬಿಟ್ಟಿದ್ದೆ. ಚೆನ್ನಾಗೈತೆ, ಒಲೆ ಚೆನ್ನಾಗೈತಿ. ಸೌದೆ ಅಲ್ಲೇ ಇದ್ದಾವೆ, ತಂದು ಹಾಕಿದ್ದೀನಿ. ಗಟ್ಟಿ ಸೌದೆನೆ ತಂದು ಇಕ್ಕು, ಚೆನ್ನಾಗಿ ಕುರಿತೈತೆ. ಸುಮ್ಮನೆ ಇವೆಲ್ಲನ ನಾಯ್ತೆಲ್ಲ ಮಗಳು ಬುತ್ತಿ ಇದ್ದಂಗೆ ಸಂತೆ ಸುಳ್ಳು ನೆಚ್ಚಿ ಮನೆ ಹೆಂಡ್ತಿ ಕೊಯ್ಬಿಟ್ಟು ಅಂತಂದಮ್ಮಂಗೆ ನಾವು ಮನೆ ಕಟ್ಬೇಕಾದ್ರೆ ಒಲೆ ಹಾಕಿದ್ದ ಕಿತ್ತು ಹಸಕ್ಕೆ ಎಸ್ದ್ವಿ. ಬಿಡು, ಇನ್ನೇನು ಸಿಲಿಂಡ್ರ್ ಇರ್ತವೆ, ಮನೆಯೆಲ್ಲ ಕರಗಾಗುತ್ತೆ, ಯಾರ ಹತ್ಲಾಗತ್ತ ಓಟು ತೊಳೆಯೋರಿಲ್ಲ ಬಳಿಯೋರಿಲ್ಲ ಅಂತಂದೇಳಿ ಈ ಕೊನೆಗೆ ತಿರ್ಗೋ ಒಲೆನೇ ಹಾಕಂಗಾತು. ಹೆಂಗೆ ಇವು ಬೇಸಿಗೆ ಕಾಲಾಗ ಓತಿ ಸರಿಯಾಗೈತೆ. ಮಳೆಗಾಲಾಗಿದ್ದರೆ ಎಲ್ಲಿಕ್ಕೆ ಬೇಕಾಯ್ತಪ್ಪ ಗುಂಡೊಮ್ಮಂಗಾಗೋದು. ಓಟು ಈಗ ಅಲ್ಲಿ ಎಂಟನೇ ಕಿಂಡಿ ಅಂದರೆ ಎಲ್ಲ ಕರಗಾಗಿಬಿಡುತ್ತೆ ಹಾಗೆ ಬಂದ್ಬಿಟ್ಟು. ಉಂಕಣಜ್ಜ ಬಂಡೆ ಮಣ್ಣು ಹಾಕಿ ಎತ್ಕೊಂಬಂದು ಎಲ್ಲ ಕುಟ್ಟಿಬಿಟ್ಟು ನೀರು ಹಾಕ್ಯಂಡು ಚೆನ್ನಾಗಿ ಹಂಗೆ ಇಕ್ಕಿ ಮೆತ್ತಿಬಿಟ್ಟಿದ್ದೆ. ಹೆಂಗೆ ನನಗೆ ಕಂಚಿದಂಗೈತೆ. ಇನ್ನು ಹಬ್ಬ ತಕನ ಇನ್ನೊಂದು 2-3 ತಿಂಗಳು ಗನವಾಗಿ ಒಲೆನೇ ಹಚ್ಕೋಬೋದು. ಸೌದೆ ಹೆಂಗೆ ಅವಾಗ ತಂದು ಹಾಕ್ಯಂಬಕ್ಕೆ ಎಮರ್ಜೆನ್ಸಿಗೆ ವಾಸ ಆಯ್ತು ಹೇಳತ್ತ. ಸಿಲಿಂಡ್ರು ಇಕ್ಕಿದ್ದಂಗೆ ಮುಗಿದ್ಬಿಡ್ತು, ಇನ್ನೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ನಾಳೆ ಕನಾದ ಮುಗಿತೈತೆ ಅಂತ ನೆನೆದಿಂದಲೇ ಹಾಕಿದ್ದೆ. ಮಣ್ಣಿಂದು ಒಲೆ ಕನವಾಗಿ ಉರಿತೈತಿ ನೋಡಿ ಅಂತ ಚೆನ್ನಾಗಿ ಕುಡಿತೈತಿ. 2 ಒಲೆ ಹಾಕಿದ್ದೆ. ಈಗ ಒಂದೇ ಸಲ 2 ಅಡುಗೆನೇ ಮಾಡ್ಬೋದು. ಅದ್ರಾಗೂ ಈ ಬಿಸಿಲಾಗೆ ಒಳಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗೆ ಗಾಳಿ ಬೀಸುತ್ತೆ, ಮರನೇಳಗೆ ಚೆನ್ನಾಗಿರುತ್ತೆ. ಅತ್ಲಾಗತ್ತ ಹೊತ್ತು ಮುಂಚೆ ಅಡುಗೆ ಮಾಡ್ಕೊಂಡು ಉಣ್ಬೋದತ್ತ. ಸಿಲಿಂಡ್ರು ಅಂತಂದೇಳಿ ಏನು ಸಿಗಲ್ಲ ಅಂತಾರೆ. ಏನು ನಿಂಗಜ್ಜಿ ಜೋರಾಗಿರಂಗೈತೆ. ಹೊರಗೆ ಒಲೆ ಹೊಚ್ಕೊಂಡು ಅಜ್ಜಿ ಏನು ಗಾಳಿಗೆ ಕುತ್ಕೊಂಡ್ಬಿಟ್ಟಿದ್ರಾ? ಏನು ಮಾಡ್ತಾಯಿದ್ದೀರಿ ಅಡುಗೆನೆ? ಹೆಂಗೆ ಹಾಕಿಬಿಟ್ಟಿದ್ದೀನಿ ನೆನೆದಿನ ಹಾಕಿ ಎಲ್ಲ ಬಂಡೆ ಮಣ್ಣು ಕಿತ್ಕೊಂಬಂದು ಇಟ್ಕಿ ಎಲ್ಲ ನಾರ್ವಿ ಮಣ್ಣಲ್ಲೇ ಹಾಕಿಬಿಟ್ಟಿದ್ದೆ. ಹೆಂಗೆ ಬೇಸಿಗೆ ಕಾಲಕ್ಕೂ ಚೆನ್ನಾಗಿ ಒಣಗಿತ್ತು. ಹೆಂಗೆ ಚೆನ್ನಾಗಿ ಉರಿತೈತಿ ನೋಡಿ. 2 ಒಲೆ ಎಂಥ ಚೆನ್ನಾಗೈತಿ. ನಮ್ಮನೆಗೆ ಇನ್ನೂ ಎಲ್ಲಕ್ಕ ನಮ್ಮಂಗಾಗೈತಿ. ನಮ್ಮನೆಗೂ ಸಿಲಿಂಡ್ರು ಯಾವಾಗ ಮುಗಿತತ್ತೋ ಏನು ಕತ್ತಿ ಅಮ್ಮಂಗಾಗೈತಿ. ಏನು ಮಾಡ್ಬೇಕು? ಸಿಲಿಂಡ್ರ್ ಇಲ್ಲ ಈ ಟಿವಿಯಾಗೂ ಈ ಮೊಬೈಲ್ನಾಗೂ ಹೇಳೋದು ಕೇಳಿರಿ ಸಿಲಿಂಡ್ರು ಸಿಗ್ತಾವೋ ಇಲ್ವೋ ಅಮ್ಮಂಗಾಗಿಬಿಟ್ಟೈತಿ ಕಣಜ್ಜಿ. ಕಣಮಣ್ಣಿಲ್ಲ ಸ್ಮಕ್ಕ. ನಾವು ಮನೆ ಕಟ್ಟಾಗ ಓಟು ಕರಗಾಗುತ್ತೆ, ತೊಳೆಯೋರಿಲ್ಲ ಬಳಿಯೋರಿಲ್ಲ, ಎಲ್ಲ ಹೊಗೆ ಕಟ್ಕೊಂಡು ಎಂಚೆಲ್ಲ ಕರಗಾಗ್ತವೆ, ಗೋಡೆಲ್ಲ ಕರಗಾಗ್ತವೆ. ಒಂದು ಯಾರು ಹತ್ಲಾಗತ್ತ ನಮಗೇನು ಇಬ್ಬರಿಗೆ 1-3 ತಿಂಗಳು 4 ತಿಂಗಳು ಬರುತ್ತೆ ಸಿಲಿಂಡ್ರು. ಅದಕ್ಕೆ ಬಿಡು ಹತ್ಲಾಗತ್ತ ಅಂತಂದೇಳಿ ನಾವು ಒಲೆನೇ ಕಿತ್ತಕ್ಕಿ ಒಲೆಯನ್ನು ಬೇಡ ಅಂತಂದೇಳಿ ಅಂಡೆ ಒಲೆ ಒಂದು ನೀರೊಂದು ಸೌದೆ ಉರಿಕೆಂತಿದ್ವಿ. ಈಗ ನೋಡಿ ಎಂಥದ್ದಾತು ತಿರ್ಗಾ ಒಂದೇ ಸಿಲಿಂಡ್ರ್ ಇದ್ದಿದ್ದು ನಮ್ದು ಅಲ್ಲೇನೇ ಮುಗಿಯಕ್ಕೆ ಬಂದಿತ್ತು. ನಾನು ಇವತ್ತು ನಾಳೆಗೆ ಮುಗಿತೈತೆ ಅಂತಂದೇಳಿ ನಮ್ಮ ಅಜ್ಜ 1-2 ಇಟ್ಕೆ ಅವ್ರು ಯಾರೋ ಮನೆ ಕಟ್ಸಿದ್ರಂತ 1 6 ಇಟ್ಕೆ ತಮ್ಮಂತು ಮಣ್ಣು ತಂದು ಕೊಡ್ತು. ಎಲ್ಲ ಕುಟ್ಟಿ ಪುಡಿ ಮಾಡಿ ಹಚ್ಚಿ ಹಾಕಿದ್ದೀನಿ. ಹಂಗೆ ಕಂಚಿದಂಗೆ ಐತೆ ಅಂತ ಚೆನ್ನಾಗಿ ಕುರಿತೈತಿ. ಸೌದೆನೂ ಚೆನ್ನಾಗದಾವೆ ಬೇಸಿಗೆ ಕಾಲಕ್ಕೆ ಹೊತ್ಕೊಂಡು. ನಿಮ್ಮವೇನೆ ಹಂಗೆ 2 ಇದಾವೆ ಹೇಳು. ನಮ್ಮಂಗೇನು ಒಂದಲ್ಲ ಏನಿಲ್ಲ, ಒಂದು ಮುಗಿತಿಲ್ಲ ಒಂದು ತುಂಬಿಸ್ಕೋಬೋದು. ನಮಗೆ ಕಷ್ಟ. ಆಲೆಯ ಗ್ಯಾಸ್ನಾಗೆ ಮಾಡಿ ರೂಢಿ ಆಗೈತಲ್ಲ, ಸೌದೆ ಒಲೆನೇ ಹಚ್ಚಕ್ಕೆ ಬರಲ್ಲ. ಕಾಪಿ ಕಾಸಿರೆ ಹೊಗೆ ಆದಂಗಾಗುತ್ತೆ. ಅನ್ನನೇ ಆಗಲಿ ಕುಕ್ಕರ್ಗೆ ಕಿರಿ ಜಲ್ದಾಗೋದು. ಅನ್ನ ಮುದ್ದೆ ಸಾರು ಜಲ್ದಾಗೋದು. 2 ಒಲೆಗೆ ಅನ್ನೊಂದ್ಸಲಿ ಸಾರು ಒಂದ್ಸಲಿ ಕುಕ್ಕರ್ಗೆ ಇಕ್ಕಿಬಿಟ್ರೆ ಇನ್ನೊಂದ್ಸಲಿ ಮುದ್ದೆ ಮಾಡೋದು ಜಲ್ದಾಗೋದು. ಅದಕ್ಕಾಗಿನ ಯಾರು ಓಟು ನೋದು ಪಾತ್ರೆ ಎಲ್ಲ ಕರಗಾಗೋದು. ಕೈ ಮೈ ಎಲ್ಲನ ಹಂಗೆ ಬಟ್ಟೆ ಎಲ್ಲ ಮಸಿ ಆದಂಗಾಗೋದು. ಅವ್ನು ಬೆಳಗ್ಗೆ ಬೆಳ್ಳೆಲ್ಲ ಹಂಗೆ ಹೊಡೆದಂಗಾಗವು. ಅದಕ್ಕೆ ಬಿಡತ್ತಂತ ಈ ಸರ್ಕಾರದ ಬೇರೆ ಗ್ಯಾಸ್ ಕೊಟ್ಟಲ್ಲ. ನಾವು ಅವಾಗ ಹಂಗನ 2 ಡಬಲ್ ಸಿಲಿಂಡ್ರ್ ಮಾಡ್ಕೊಂಬಕ್ಕೆ ವಾಸಿ ಇನ್ನೊಂದು ಐತಿ. ಅದನ್ನು ಇವಾಗ ಸಿಗಲ್ಲ ಅಂತಂದೇಳಿ ಅಂತಿದ್ದಾರೆ. ಎಲ್ಲರ ಮನೆಗೆ ಅಷ್ಟೇ. ಈಗ 1 ಸಿಲಿಂಡ್ರ್ ಇರೋರು ಪಾಪ ಭಾಳ ಕಷ್ಟ ಮುಗಿತೈತಿ ಅಂತ. ಮೊದಲು ಮುಗಿತಿದ್ದಂಗೆ ಈಗ ಎದ್ದಾಗ ಹೇಳಿದ್ರೆ ಬೈನಾಗ ತಂದು ಕೊಟ್ಟರು. ಈಗ ನೋಡು ಬೆಂಗಳೂರಾಗೆಲ್ಲ ಪರದಾಡ್ತಾರೆ ಸಿಲಿಂಡ್ರ್ ಇಲ್ಲ ಅಂತಂದೇಳಿ. 21 ದಿನ ಬೇಕಂತೆ. ಈಗೆಲ್ಲ ಹೋಟ್ಲೆಲ್ಲ ಬಾಕ್ಲಾಗ್ತಾ ಇದ್ದಾವಂತೆ. ನಮ್ಮ ಹುಡುಗರು ಬೆಂಗಳೂರಾಗಿದ್ವು, ಹಂಗಂತನ ಫೋನ್ ಮಾಡಿದ್ವು. ಅಲ್ಲ ಕಣ್ಲಸ್ ಮಕ್ಕ ಒಳ್ಳೆಗೇನೋ ಹೆಂಗನ 1-2 ಕಲ್ಲು ಗುಂಡ ಪಂಡ ಇಕ್ಕೊಂಡು ಹೋಗಿ ಒಂದು ಅಕ್ಕಿ ಸೌದೆ ತಗೊಂಡು ಅಡುಗೆ ಮಾಡ್ಕೊಂಡು ಅಂತಾರೆ. ಬೆಂಗಳೂರಾಗಿರೋರು ಪೇಟೆಗಿರೋರು ಎಲ್ಲಿ ಒಲೆ ಇಸ್ತಾರಮ್ಮ? ಸೌದೆ ತಂದ್ರೂ ಒಲೆ ಎಲ್ಲಿ ಇಕ್ಕಬೇಕು? ಇಟ್ಟಿಟ್ಟು ರೂಮ್ಗಳು ಇಟ್ಟಿಟ್ಟು ಬಾಡಿಗೆ ಮನೆಗಳಾಗಿ ಇರ್ತಾರೆ. ಸಿಲಿಂಡ್ರ್ ಇಲ್ಲದ್ಮೇಲೆ ನಡೆಯೋದೇ ಇಲ್ಲ. ಈಗ ಹೆಂಗೆ ಮಾಡ್ಬೇಕು? ಈಗ ಯುಗಾದಿ ಹಬ್ಬಕ್ಕೆ ಎಲ್ಲ ಮಸ್ತಾಗಿ ಬರ್ತಾರೆ ಹಳ್ಳಿ ಕಡೆಯಲ್ಲಿ ಇರೋರು ಎಲ್ಲನ. ಅವಾಗ ಕೊರೋನಾದಾಗ ಹೆಂಗೆ ಇಲ್ಲಿ ಉಳ್ಕೊಂಡ್ರೆ ಹಂಗೆ ಉಳ್ಕೊಂಬಂಗಾಗುತ್ತೆ. ಸಿಲಿಂಡ್ರ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅವಾಗ ಹಂಗೆ ತಾನೇ ಬಂದಿದ್ದು ಎಲ್ಲ ಬಾಗ್ಲಾಗಿತ್ತು ಅಂತಂದೇಳಿ. ಇವಾಗ ಹಂಗೆ ಆಗುತ್ತೋ ಏನು ಕಥೆ. ನಮ್ಮಮ್ಮನಿ ಫೋನ್ ಮಾಡಿದ್ಲು. ಹಾಸ್ಟೆಲಾಗಿರೋ ಹುಡುಗರನ್ನೆಲ್ಲ ಮನೆ ಕಳಿಸ್ತಾರಂತೆ ಅಡುಗೆ ಮಾಡೋಕ್ಕೆ. ಹಾಸ್ಟೆಲಾಗೆ ಸಿಲಿಂಡ್ರ್ಗಳು ಸಿಗೋದಿಲ್ಲ ಅಂತಂದೇಳಿ ಹೋಟ್ಲುಗಳಿಗೆ ತರ್ಸೋಣಂದರೆ ಹೋಟ್ಲು ಎಲ್ಲ ಬಾಕ್ಲಾಕಿರಂತೆ. ಸ್ಕೂಲ್ ಅದಕ್ಕೆ ಕಾಲೇಜ್ನಾಗೆ ಎಲ್ಲನ ಹುಡುಗರನ್ನ ಮನೆಗೆ ಕಳಿಸ್ತಾರಂತೆ ಅಡುಗೆ ಮಾಡೋಕ್ಕೆ. ಸಿಲಿಂಡ್ರ್ಗಳು ಸಿಗ್ತಾ ಇಲ್ಲ ಅಂತಂದೇಳಿ ಅದು ತಿರ್ಗಾ ಆನ್ಲೈನ್ ಕ್ಲಾಸು ಮಾಡಿರಿ ಅಂತನ ಟೀಚರ್ಗೆ ಹೇಳ್ತಿದ್ರಂತೆ. ಹೆಂಗಾಗುತ್ತಮ್ಮ ಇನ್ನೊಂದು ದಿನ ಕಳೆದಂಗೆ ಇದೆ. ಯಾತೋ ಯುದ್ಧ ಬೇರೆ ಹಿಂಗೆಲ್ಲ ಆಗೋಕ್ಕೆ ಇರಾನ್ ಯುದ್ಧ ಮಾಡ್ತಾಯಿದ್ದಾರೆ. ಅವ್ರು ಯಾರೂ ಇದನ್ನೆಲ್ಲನ ಆ ಕಡೆಯಲ್ಲಿದ್ದ ಬರ್ಬೇಕಂತೀವಿ ಎಲ್ಲನ ಅವರು ಕೊಡ್ತಿಲ್ವಂತ ಇವಾಗ. ಅದಕ್ಕೆ ಹಿಂಗೆ ಆಗಿರೋದು. ಇಲ್ಲಾಂದ್ರೇನು ಅಂಥದ್ದೇನು ಗೊತ್ತಿರಲಿಲ್ಲ. ಹಂಗಾರೆ ಸಿಲಿಂಡ್ರ್ ಮುಗಿದ್ರೆ ಸಿಲಿಂಡ್ರ್ ಸಿಗಲ್ಲ ಏನಲ್ಲ ಸ್ಮಕ್ಕ. ನಂದು ಇನ್ನೊಂದು ಐತಮ್ಮ. ಏನಾನ ಹಬ್ಬಕ್ಕೆ ಮುಗಿದ್ರೆ ಏನು ಮಾಡಬೇಕು ಅಮ್ಮ? ಈಗ ಬೆಳಕಾಗಿ ಬೇಯಿಸ್ಬೇಕು ಅಂತಂದರೆ ಒಲೆ ಹಚ್ಬೇಕಾಗುತ್ತೆ ಗುಂಡಿಕ್ಕೊಂಡು. ನಾವು ಒಲೆ ಇದ್ದಿದ್ದು ಎಲ್ಲ ಮುಚ್ಚಾಕಿದ್ವಿ ಒಲೆಯನ್ನೇ ಹಾಕಿ ಅಂತಂದೇಳಿ. ಈಗ ಹಂಗಾದ್ರೆ ಇನ್ನು ಹಬ್ಬ 5-6 ದಿನ ಐತಮ್ಮ. ಒಂದು ದಿವಸ ಸೌದೆನ ನಾವು ಅಡಕಿಸ್ಕೊಂಡು ಇಕ್ಕಬೇಕು. ನಮ್ಮ ಕಡೆಗೆ ಕಲ್ವಳ್ಳಿ ಕಡೆಗೆ ಮಸ್ತಾಗಿ ಸೌದೆ ಸಿಗ್ತವೆ. ಗಿಡದಾಗಿ ಹೋಗ್ತಾರ ರಾಪು. ನಾವೇ ಇಷ್ಟು ದಿವಸ ಸಿಲಿಂಡ್ರ್ ಇದ್ದಾವೆ ಅಂತಂದೇಳಿ ಸುಮ್ಮನಾಗಿದ್ವಿ. ಇನ್ನಿಪ್ಪಟ್ಟಿಂದನ ಒಂದು ದಿವಸ ತಂದು ಹಾಕಿಬೇಕಮ್ಮ. ತಿರ್ಗಿ ಹಬ್ಬಕ್ಕೆ ಮುಗಿದ್ರಿ ಹೆಂಗೆ ಮಾಡೋದು? ಆಲಕಂಡ್ಲಸ್ ಮಕ್ಕ ಯುದ್ಧ ಮಾಡಿದರೆ ಇವನು ಕೊಡೋಕ್ಕೇನಂತೆ. ಹಾಗಾದರೆ ಪೆಟ್ರೋಲು ಅವೆಲ್ಲ ಹತ್ಲಾಗ್ಲಿಂದಲೇ ಬರೋದು. ಪೆಟ್ರೋಲು ಡೀಸಲು ಎಲ್ಲನ. ಹಂಗಾರೆ ಬೈಕು ಕಾರು ಬಸ್ಸು ಅವೆಲ್ಲ ಹೆಂಗೆ ಮಾಡ್ತಾರಮ್ಮ ಮತ್ತೆ?
ಏನು ಕಚ್ಚಿ ಅವನ್ನೆಲ್ಲ ಏನೂ ಹೇಳಿಲ್ಲಮ್ಮ ಈ ಸಿಲಿಂಡ್ರದೊಂದೇ ಅದ್ರಾಗೂ ಇವತ್ತು ಕಮರ್ಷಿಯಲ್ ಸಿಲಿಂಡ್ರು ಅಂತಂದೇಳಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೂ ದೊಡ್ಡ ದೊಡ್ಡ ಹೋಟ್ಲುಗಳಿಗೂ ಗೊತ್ತಿದ್ದವು ಮಾತ್ರ ಸಿಕ್ತಿಲ್ಲ ಅಂತಂದೇಳಿ ಈ ಜನಗಳು ಆ ಟಿ ವಿಗೂ ಮೊಬೈಲ್ನಾಗೂ ಹೇಳೋದು ನೋಡ್ಕೊಂಡು ಸಿಗದೇ ಇಲ್ಲವಂತೆ ಸಿಲಿಂಡ್ರು ಅಂತಂದೇಳಿ ಇಲ್ಲದ್ದು ಬೆರೆಸ್ತಾರೆ ಜನಗಳು ಸಿಗಲ್ಲ ಅಂತಂದೇಳಿ 1-2 ದುಡ್ಡು ಕೊಟ್ಟು ಸುಮ್ಮನೆ ಹೆಚ್ಚಾಗಿ ತಾಂಡಿಕೆಂತವೆ ಹಂಗಾಗಿ ಹಿಂಗಾಗುತ್ತೆ ನಮ್ಮ ಮನೆ ಬೆಂಗಳೂರಿಗೆ ಹಂಗಾಗಿತ್ತು ಅಂತಂದೇಳಿ ನನಗೆ ಫೋನ್ ಮಾಡಿತ್ತು ಅಮ್ಮ ನಮ್ಮವು 2 ಸಿಲಿಂಡ್ರ್ ಇದ್ವಲ್ಲ ಇನ್ನೊಂದು ಹೆಚ್ಚಾಗಿ ತುಂಬಿಸಿಕೆ ಸಿಲಿಂಡ್ರು ಸಿಗ್ತಾವೋ ಹೆಂಗೆ ನಿನ್ನ ಕೈಲಿ ಬರೀ ಅಡುಗೆ ಒಲೆಗೆ ಮಾಡೋಕ್ಕಾಗಲ್ಲ ಏನಿಲ್ಲ ಅಂತಂದೇಳಿ ಫೋನ್ ಮಾಡಿತ್ತು. ಇನ್ನವೇನ 2 ಅವತ್ತಿನ ತುಂಬಿಸಿಕೆ ಅಂತೀಯಮ್ಮ ನಮ್ಮಂಥವ್ರು ಏನು ಮಾಡೋದು ಅದಕ್ಕೆ ಮತ್ತೀಗ ನಾನು ನಮ್ಮ ಅಜ್ಜನ ಕುಟ್ಟಿ 1 ಇಟ್ಟಿಗೆ ತಂದು ಸೌದೆಯ ಇದ್ವು ಒಲೆನೇ ಹಚ್ಚಿತ್ತು ನೋಡಿ ಇವತ್ತು ಗನ್ವಾ ಹುರಿತೈತೆ ಅಂತ ಚೆನ್ನಾಗಿ ಅದ್ರಗಳ್ದು ಸೌದೆ ಒಲೆಗಳ್ದು ಉಂಡು ಓಟು ಈಗ ನೋಡಿ ಎಲ್ಲ ಯಾರು ನೋಡಿದ್ರು ಶುಗರು BP ಅಟಿಕ್ಕು ಕ್ಯಾನ್ಸರು ಪಾನ್ಸರು ಅಂತಂದೇಳಿ ಅಂತಾರೆ. ಆದ್ರೂ ಈಗ ಏನು ಮಾಡ್ತೀವಿ ಜನಗಳು ಎಲ್ಲರಂತೆ ನಾವು ಅಂತಂದೇಳಿ ಆ ಸರ್ಕಾರದವ್ರು ಬೇರೆ ಕೊಟ್ರಲ್ಲ ಬರೀ ದುಡ್ಡು ತಮ್ಮದಾಗಿದ್ರೆ ಯಾರು ತಾಂತಿಲ್ಲ ಫ್ರೀ ಗ್ಯಾಸ್ ಕೊಟ್ರಲ್ಲ ಅದಕ್ಕೆ ಎಲ್ಲರ ಮನೆಗೂ ಇದಾವೆ ಇಲ್ದಿದ್ರೆ ಯಾರು ತಾಂತಿರ್ಲಿಲ್ಲ ಹೇಳು. ಅದೇನ ನಿಜ ಹೇಳು ಅದು ಅವರು ಕೂಡ ಹೊತ್ತಿಗೆ ತಾಂಡಿದಾರೆ ಇಲ್ಲಿದ್ರಿ ಅಂತ ಅಂತಿರ್ಲಿಲ್ಲ ಗನ್ವಾಗೆಲ್ಲ ಸೌದೆಗೆ ಮಾಡಾರಮ್ಮ ಯುಗಾದಿ ಹಬ್ಬದಾಗೆ ಹಂಗೇನೆ ನಾವೆಲ್ಲನ ಯಾರ ಮನೆಗನ ಕೊಡ್ಲಿ ಇಸ್ಕೊಂಬಂದು ಮಸ್ತಾಗಿ ಸೌದೆ ಹೊಡಕ್ತಿದ್ವಿ ನಿಂದಾದ್ಮೇಲೆ ನನಗೆ ಕೊಡು ಅಂತಂದೇಳಿ ಇಲ್ಲಾಂದರೆ ಹೋಗಿ ಯಾರನ್ನ ಕರ್ಕೊಂಬಂದು ಸೌದೆಯ ಹೊಡಕಿಸ್ತಿದ್ವಿ ಯುಗಾದಿ ಹಬ್ಬಕ್ಕೆ ಅಂತಂದೇಳಿ ಗಟ್ಟಿ ಸೌದೆನೇ ಬಳಕಾಳು ಬೇಯಕ್ಕೆ ಅಂತಂದೇಳಿ ಈಗಲೇ ಇಂಥವೆಲ್ಲ ಬಂದಿರೋದು ನಮ್ಮ ಕಾಲದಾಗೆಲ್ಲ ಗನ್ವಾಗಿ 10-20 ಜನಕ್ಕೆಲ್ಲ ಅಡುಗೆ ಗನ್ವಾಗಿ ಒಲಿಯಂಗೆ ಮಾಡ್ತಿದ್ವಮ್ಮ. ಈಗಲೇ ಈ ಹೆಂಗಸರು ಮಾಡ್ಯಾರ್ಯಾರೋ ಅಂತಂದು ಅಂತಾರೆ ಮೈ ಕೈ ನೈಸ್ದಾಗಕ್ಕಿಲ್ಲ. ಈಗ ಎಲ್ಲರ ಮನೆಗೂ ಅಷ್ಟೇ ಎಲ್ಲರ ಮನೆಗೂ ಯಾರು ಆಮೇಲಿಂದನ ಮನೆಗಳು ಬೇರೆ ಎಲ್ಲ ಒಂದಿಟ್ಟು ಹೊಸ ಮನೆಗಳು ಕಟ್ಕೊಂಡಿದ್ದಾರೆ ಮನೆಗಳು ಎಲ್ಲ ಕರ್ಗಕ್ಕವೇ ಬಿಡತ್ಲಾಗತ್ತ ಸಿಲಿಂಡ್ರಿಗೆ ಮಾಡೋಣ ಏನು ಮುದ್ರು ಹೋಗುತ್ತ 950 ರೂಪಾಯಿ ಮನೆ ಮುಂದಕ್ಕೆ ಬೇರೆ ತಂದು ಕೊಡ್ತಾರಲ್ಲ ಈಗ ಏನು ಟೌನ್ಗೆ ಹೋಗಿ ತರ್ಬೇಕಂದ್ರೆ ಯಾರು ತರೋರು ಮಂಗಾಗೋದು ಹೆಂಗನ ಇರಲಿ ಒಂದು ಸೌದೆ ಒಲೆ ಇರಲಿ ಅಂತಂದಂಬರು ಮನೆ ಮುಂದೆ ತಂದು ಕೊಡ್ತಾರಲ್ಲ ಯಾವ್ದು ಮುಗಿದ್ರು ಬೈನ ಕೊಡ್ತಾರೆ ಬೈನ ಮುಗಿದ್ರೆ ಅದಾಗ ಆಗ ಫೋನ್ ಮಾಡ್ತಿದ್ದಂಗೆ ತಂದು ಇಳಿಸಿ ಹೋಗ್ತಾರೆ ಅದಕ್ಕೆ ಹಿಂಗೆ ಮಾಡ್ತಾರೆ. ಈಗ ನೋಡಿ ಹಿಂದಿಂದೆ ಬರ್ತೈತೆ ಮೊದಲಿನ ಕಾಲದಾಗೆಲ್ಲ ಗನ್ವಾಗೆ ಒಂದೊಂದು 2 ಬಿಂಗಿ ಹೆಸರು ಇದು ಮುದ್ದೆ ಮಾಡೋರು ಗನ್ಮ ಮಾಡೋರು ಅಲ್ಲಿಗೇನೆ ಹಸಿ ಸೌದೆ ತಂದಾಕಿ ಸೌದೆ ನಮ್ಮ ಕಡೆಗೆ ಮಸ್ತ ಸಿಗ್ತವೆ ತೋರಪ್ಪ ಹೋಗಿ ತರಬೇಕು. ಇವಾಗ ಯಾರ ಮನೇಲಿ ಮಕ್ಕ ಸೌದಿಗೆ ಹೋಗೋದು ನಾವು ಮೊದಲು ಎಲ್ಲ ಜೊತೆಯಾಗಿ ಹೋಗ್ತಿದ್ವಿ ಗಂಡಸರು ಹೆಂಗಸರು ಎಲ್ಲನ ತಲಾ ಹಾಕೊಂಡಂದರೆ ಕಟ್ಟಿ ಒರೆಸಿ ಒತ್ಕೊಂಡು ಬಂದು ಹಾಕ್ಯಂತಿದ್ವಿ ಮಸ್ತಾಗಿ ಸೌದೆನೇ ಬೇಸಕ್ಕಂದಾಗೆ ಕುಡಿಯಂತಿದ್ವಿ. ನಮ್ಮ ಕಡೆಗೆ ನಮ್ಮ ಕಲ್ವಳಿ ಕಡೆಗೆ ಬೇಕಾದಷ್ಟು ಸೌದೆ ಒಲೆಗೆ ಮಾಡಿದಟ್ಟು ರುಚಿ ಇರಲ್ಲ ಬಿಡು ಗ್ಯಾಸ್ನಗಳದ್ದು ಈಗ ಎಲ್ಲರಿಗೂ ಬಂದೈತೆ ಅಂತಂಬೋದು ನಾವು ಅದನ್ನೇ ಮಾಡೋದೇ. ನೀನೇನು ಹಂಗಂತಿ ರುಚಿಲ್ಲ ಪಚಿಲ್ಲ ಅಂತಂದೇಳಿ ಈಗೆಲ್ಲ ಟೌನ್ನಾಗ ಇರೋರು ಅವ್ರೇನು ಮಾಡಬೇಕು ನೀನೇನು ಹೆಂಗಾತ ನಿಮ್ಮ ಮನೆ ಮುಂದೆ ಆಂಗ್ಲ ಇರೋದಕ್ಕೆ ಒಂದು ಸೌದೆ ಒಲೆ ಇಕ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗ್ತೀಯ ಪೇಟೆಗೆ ಏನು ಮಾಡಬೇಕು ಹುಡುಗರು ಅಲ್ಲಿ ಓದಕ್ಕೆ ಹೋಗಿರೋವು ನೋಡು ಅಡುಗೆನೇ ಹಾಸ್ಲಾಗ ಅಡುಗೆ ಮಾಡಲ್ಲ ಅಂದರೆ ಅವನ್ನ ಯಾರು ತಿಂದ್ಕೊಂಡು ಓದಕ್ಕೆ ಹೋಗ್ಬೇಕು ಮನೆಗೆ ಬರಲೇಬೇಕು. ಹಿಂಗಾದ್ರೆ ಏನು ಓದಕ್ಕೆ ಹೋಗ್ತಾವ ಹುಡುಗರು ಎಲ್ಲ ಹೊರಗಡೆ ಹೋಟ್ಲಾಗೆ ಪಾಟ್ಲಾಗೆ ಸಿಗುತ್ತೆ ಅಂದರೆ ಹೋಟ್ಲುಗಳನ್ನು ಎಲ್ಲ ಬಾಕ್ಲಾಗ್ತಾಯಿದಾವಂತೆ. ನಮ್ಮ ಹುಡುಗಿನೇ ಫೋನ್ ಮಾಡಿ ಹೇಳ್ತು ಅಲ್ಲಿ ಬೆಂಗಳೂರಾಗೆ ಹಿಂಗೆ ಮಾಡ್ತಾರೆ ಕಣಮ್ಮ ರಜೆ ಕೊಡ್ಬೋದು ಎಲ್ಲರಿಗೂ ಅಂತಂದೇಳಿ. ಈಗ ಹಬ್ಬಕ್ಕೆ ನೋಡಿವಂತೆ ಅರ್ಧ ಜನ ಹಳ್ಳಿಯಿಂದ ಬಂದರೆ ಹಿಂಗೆ ಸಿಲಿಂಡ್ರ್ ಸಿಗಲಿಲ್ಲ ಅಂದರೆ ಹೋಗೋದೇ ಇಲ್ಲ ಇಲ್ಲೇ ಸುಮ್ಮನಾಗಿಬಿಡ್ತಾರೆ ಸಿಲಿಂಡ್ರ್ ಸಿಗತಕ್ಕನಂತ. ನಿಂಗಚ್ಚಿ ಹೇಳ್ದಂಗೆ ಈಗ ಸಂತೆ ಸುಳೆ ನೆತ್ತಿ ಮನೆ ಹೆಂಡ್ತಿನ ಕೈ ಬಿಟ್ಟರು ಮಂಗೆ ಈಗ ನೋಡು ಸೌದೆ ಒಲೆ ಕೈ ಬಿಟ್ಟು ಸಿಲಿಂಡ್ರ್ ಅಂದು ಹೆಂಗಾತು ಕೊನೆಗೆ ಮೊದಲಿಂದ ಬರ್ತೈತೆ ಎಲ್ಲನೂ ಈಗ ಹೆಂಗನು ಈಗ ಎಲ್ಲರೂ ಈಗ ಯುಗಾದಿ ಹಬ್ಬಕ್ಕೆ ಮನೆ ಬಳ್ಳಿರ್ತಾರೆ ಈಗ ಹೆಂಗೆ ವಾಸಿ ಹೇಳು ಹಿಂಗೆ ಬೇಸಿಗೆ ಕಾಲದಾಗತ್ತ ಹೆಂಗೆ ಇವಾಗ ಹೆಂಗೆ ಗುಂಡ ಪಂಡ ಇಕ್ಕೊಂಡತ್ತ ಅಡುಗೆ ಮಾಡಿ ಇಕ್ತಾರೆ ಚೆನ್ನಾಗಿ ಗಾಳಿ ಬೀಸುತ್ತೆ ಒಳಗೆ ಹೊಗೆ ತುಂಬ್ಕೊಂಬತ್ತೆ ಮತ್ತು ಹಂಗೆ ಸೆಕೆ ಅಂದರೆ ಸೆಕೆ ಆಗುತ್ತೆ ಬಿಸಿಲಿಗೆ ಹೊತ್ತು ಮಾಡೋಕ್ಕಾಗಲ್ಲ ಹೆಂಗೆ ಹೊರಗೆ ನೆಳ್ಳನ್ನು ಬೀಳುತ್ತೆ ಹೇಳು ಹೆಂಗೆ ಹಾಕಿದಿ ಜಲ್ದಿ ಮಾಡ್ತಾ ಅದು ಯಾವ್ದು ಮಾಡ್ತೀವಿ ಉಂಡು ಹೋಗೋಣ. ನಮ್ಮ ಕಾಲದಾಗೆ ಸೌದೆ ಒಲೆ ಖಾರ ರುಬ್ಬೋದು ಗುಂಡು ಬೀಸೋದು ಆಗಿ ಕಲ್ಲು ಇಟ್ಟ ಒಣಕೆ ತಂದು ಕುಟ್ಟಬೇಕಾಗಿತ್ತು ಬೀಸ್ಬೇಕಾಗಿತ್ತು ಸೌದೆ ತಂದು ಉರಿ ಹಾಕ್ಬೇಕಾಗಿತ್ತು. ಈಗ ನಾ ರಾತ್ರಿ ಎಲ್ಲ ದೀಪ ಇಕ್ಕೊಂಡು ನಾವು ಕರೆಕ್ಟಿ ಬೆಳ್ಕೊಂಡು ಇರ್ತಿರ್ಲಿಲ್ಲ ಹಂಗೆ ಬಿಸಿ ಮಾಡ್ಕೊಂಡು ಉಣ್ಬೇಕಾಗಿತ್ತು. ಈಗೆಲ್ಲ ಸುಲಭ ಬಂದ್ಬಿಡ್ತು ಬಿಡಮ್ಮ ಅಂಥದ್ದೆಲ್ಲ ತಿಂದೆ ಮತ್ತು 7 ರೋಗಕ್ಕೆ ಇಕ್ಕೊಂಡಿರೋದು ನೋಡು. ಈಗ ತಿರ್ಗಿ ಮೊದಲು ಹಿಂಗೆ ಆಗ್ತೈತಿ ಸಿಲಿಂಡ್ರು ಎಲ್ಲ ಈ ಯುದ್ಧದ್ದು ಮುಗಿಯೋ ತನಕ ಒಂದಿಟ್ಟು ಸಿಲಿಂಡ್ರುಗಳು ಸಿಗೋದೇ ಕಷ್ಟ ಅಲ್ಲೇ ತನಕ ಒಂದು ಸೌದೆ ತಂದು ಹಾಕ್ಯಬೇಕು ಏನು ಮಾಡೋಕ್ಕಾಗುತ್ತೆ. ಈ ಕಾಫಿ ಬಂದು ಕುಡಿಯೋಕ್ಕಾಗಲ್ಲ ಹೊಗೆ ಆದಂಗೆ ಆಗುತ್ತೆ. ಈಗ ಒಂದೇ ಒಂದು ಸಿಲಿಂಡ್ರ್ ಏನಾರ ಸಿಕ್ಕರೆ ತುಂಬಿಸ್ಕೊಂಡು ಸುಮ್ಮನಾಗಿ ಅದ್ರಾಗ ಒಂಚೂರು ಹಿಂಗೆ ಬೆಳಕಳ ಬೇಯಿಸ್ಕೊಂಡು ಒಲೆಗೆ ಮಾಡ್ಕೊಂಡು ಉಂಬಾತತ್ತೆ. ಈಗೇನು ಅಂತಾಟ ಬೂತ್ಕೊನಿಲ್ಲ ಹೊಲ್ದಕ್ಕೆ ಹೋಗ್ಬೇಕು ಮಂಗೆ ಏನಿಲ್ಲ 1-2 ದಿನ ಹಂಗೆ ಮಾಡ್ಕೊಂಡು ಉಣ್ಬೇಕಮ್ಮ ಸಿಲಿಂಡ್ರ್ ಸಿಗತ್ತಕನ. ನಮ್ಮದೇನ ಹೆಂಗೆ ಆಗುತ್ತೆ ಓದಕ್ಕೆ ಪದಕ್ಕೆ ಹೋಗೋ ಹುಡುಗರು ಮತ್ತು ಅಲ್ಲಿ ಎಲ್ಲ ಟೌನ್ಗಳಿಗೆ ಕೆಲ್ಸಕ್ಕೆ ಹೋಗೋರು ಡ್ಯೂಟಿಗೆ ಹೋಗೋರು ಅಂತಾರೆಲ್ಲ ಏನು ಮಾಡಬೇಕು ನಮ್ಮೊಳಗೆ ನಾವೇನು ವ್ಯವಸಾಯ ಮಾಡೋದು ಹೆಂಗೆ ನಡೀತೈತತ್ತ ಸೌದೆ ಪದೇ ಇಕ್ಕೊಂಡು ಹೆಂಗೆ ಮಾಡ್ತೀವತ್ತ ಪಾಪ ಕೆಲ್ಸಕ್ಕೆ ಹೋಗೋರು ಹೆಂಗೆ ಮಾಡ್ಕೊಂಡು ಉಂಡು ಹೋಗ್ಬೇಕು ಹೇಳು ಭಾಳ ಕಷ್ಟ ಸಿಲಿಂಡ್ರು ಇಲ್ಲ ಅಂದರೆ ಟೌನ್ಗಳಿಗೆ. ಕುಕ್ಕಟ್ರ ಮನೆ ಅಡುಗೆ ಆಗೈತೆ ಉಂಡು ಹೋಗಿರಿ ಅಂತಪ್ಲಕತ್ತ ಒಂದೇ ಸಲಿನ ಮುದ್ದೆನ ಅನ್ನ ಸಾರು ಮಾಡಿದ್ದೀನಿ ಸೌದೆ ಒಲೆಯಾಗಿ ಉಂಡು ಹೋಗಿರಿ ಅಂತ ಕುಕ್ಕಟ್ಟ. ನೀವು ಇಬ್ಬಿಬ್ರಿಗೆ ಮಾಡಿದೀಯಾ ನಾವಿಬ್ರು ಬಂದು ಕುಕ್ಕಂಡು ನಿಮ್ಮಿಬ್ರಿಗೆ ಮಾಡಿರೋದ ಉಂಡೋದ್ರೆ ನೀವು ತಿರ್ಗಾಗ್ಲೆಲ್ಲ ಒಲೆ ಹಚ್ಕೊಂಡು ಮಾಡ್ಕೊಂಡು ಉಣ್ಬೇಕಾಗುತ್ತೆ ಬಿಡು ಉಣ್ಣು ನೀವು ಪಾಪ ಅದೇನ ನಾವು ಬತ್ತೀವಿ ಅಂತ ನಿಮ್ಗೇನು ಕಾಣಿಸ್ ಬಿದ್ದಿತ್ತು ನಾವು ಈಗ ಲಸ್ಮಕಾಯಿ ಬಂದು ಮಾತಾಡ್ತಾ ನಿಂತ್ಕೊಂತ ನೋಡೋಣ ನಮ್ಮ ಮಾಡ್ತಾಯಿದ್ದಾರಲ್ಲ ಅಂತ ನಾನು ಬಂದೆ ಅಷ್ಟೇ.
ಹ್ಞೂ ಪಾಪ ನೀವು ಇಬ್ಬರಿಗೆ ಅಂತ ಮಾಡ್ಕೊಂಡಿರ್ತೀರ, ನಾವು ಉಂಡು ಹೋದ್ರೆ ಪಪ್ತಿರ ನೀವು ಒಲೆ ಹಚ್ಕೊಂಡು ಮಾಡ್ಕೊಂಡು ನೋಡ್ಬೇಕು ವಯಸ್ಸಾದರು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಯಾವುದಕ್ಕೆ ಒಂದು ಸಲ ಈಗ ಹಿಂಗೆ ಎಡಿಟ್ ಆಗಿರ್ತೀವೋ ಅದೇ ಬೇಕು ಅನ್ನಿಸ್ತಿರುತ್ತೆ. ಸೌದೆ ಒಲೆ ಇದ್ದಾಗ ಘನವಾಗಿ ಮಾಡ್ತಿದ್ವಿ, ಈಗ ಸಿಲಿಂಡ್ರ್ ಬಂದಮೇಲೆ ಸಿಲಿಂಡ್ರೇ ಬೇಕು ಅನ್ನಂಗಾಗುತ್ತೆ. ನಿಮಗೂ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಥ್ಯಾಂಕ್ ಯು.